ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನ ಗಿರ್ವಿ ಇಡೋರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಗಿರ್ವಿ ಇಟ್ಟಿರುವ ಚಿನ್ನ ಎಷ್ಟು ಸೇಫ್? ನೀವಿಟ್ಟಿರುವಂತಹ ಚಿನ್ನನೇ ನಿಮ್ಮ ಕೈ ಸೇರತ್ತಾ? ಇದು ಪ್ರಶ್ನೆ ಇದೆ. ಚಿನ್ನವನ್ನ ಅಡ ಇಡ್ತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಬಿಡಿ. ಗಿರ್ವಿ ಇಟ್ಟ ಚಿನ್ನಕ್ಕೆ ಬ್ಯಾಂಕುಗಳಿಂದಲೇ ಗ್ಯಾರಂಟಿ ಇಲ್ವಂತೆ. ಬಿಡಿಸಿಕೊಳ್ಳೋಕೆ ಹೋದಾಗ ಅಸಲಿ ಚಿನ್ನ ನಕಲಿ ಆಗುತ್ತೆ. ಎಚ್ಚರ ಎಚ್ಚರ. ಚಿನ್ನ ಇಟ್ಟು ಸಾಲ ಪಡೆದವರ ಬಂಗಾರ ಬ್ಯಾಂಕ್ನಲ್ಲೇ ಮಂಗಮಾಯ ಆಗುತ್ತೆ. ಒಂದಲ್ಲ ಎರಡಲ್ಲ 3 ರಾಷ್ಟ್ರೀಯ ಬ್ಯಾಂಕುಗಳಲ್ಲೇ ಈ ರೀತಿ ವಂಚನೆ ಆಗಿ ಹೋಗಿದೆ. ನ್ಯಾಷನಲ್ ಬ್ಯಾಂಕುಗಳಲ್ಲೇ ಮೋಸ ಆದ್ರೆ ಯಾರನ್ನ ನಂಬೋದು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಗ್ರಾಹಕರು ಯಾವ ನಂಬಿಕೆ ಮೇಲೆ ಸರ್ ಚಿನ್ನವನ್ನ ಅಡ ಇಡಬೇಕು? ಕಷ್ಟದಲ್ಲಿದ್ದವರ ಸಂಕಟವನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ರ ಕಿರಾತಕರು. ವಂಚನೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಏನಾಗ್ತಾ ಇದೆ? ಇದು ಕೂಡ ಪ್ರಶ್ನೆ. ಅಧಿಕಾರಿ ಅರೆಸ್ಟ್ ಆದ್ರೆ ಕಳೆದುಕೊಂಡ ಚಿನ್ನ ವಾಪಸ್ ಕೊಡುತ್ತಾ ಬ್ಯಾಂಕ್, ಅಥವಾ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಕೈ ತೊಳೆದುಕೊಳ್ಳುತ್ತಾ ಬ್ಯಾಂಕ್? ಚಿನ್ನವನ್ನ ಅಡ ಇಡೋರು ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಕಾರಣ ನಿಮ್ಮ ಚಿನ್ನ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಬ್ಯಾಂಕುಗಳಲ್ಲಿ ಅನ್ನೋದೇ ಪ್ರಶ್ನೆ. ಬಹುತೇಕ ಕಡೆ ಇಟ್ಟಿರುವಂತಹ ಚಿನ್ನ ನಕಲಿಯಾಗಿ ಕೈ ಸೇರ್ತಾ ಇದೆ. ಇಟ್ಟಿರುವ ತೂಕದಲ್ಲೇ ವಾಪಸ್ ಚಿನ್ನ ಕೈ ಸೇರ್ತಾ ಇಲ್ಲ, ಅದರಲ್ಲಿ ಕಡಿಮೆ ಮಾಡ್ತಾರೆ. ಇನ್ನೂ ಕೆಲವರು ಕಡೆ ಇಟ್ಟಷ್ಟೇ ತೂಕ ಬರ್ತಾ ಇದೆ, ಅದರಲ್ಲೇನೋ ಮಿಕ್ಸಿಂಗ್ ಮಾಡಿದ್ದಾರೆ, ಕೆಲ ಚಿನ್ನವನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ ಗ್ರಾಹಕರು ಕಣ್ಣೀರ್ ಹಾಕ್ತಿದ್ದಾರೆ. ರಾಷ್ಟ್ರೀಯ ಬ್ಯಾಂಕುಗಳಲ್ಲೇ ಹಿಂಗಾಗ್ಬಿಟ್ರೆ ಇನ್ನ ಖಾಸಗಿ ಬ್ಯಾಂಕುಗಳಲ್ಲಿ ಪರಿಸ್ಥಿತಿ ಹೆಂಗೆ? ಇದು ಪ್ರಶ್ನೆ ಇದೆ. ಇದರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಗಿರ್ವಿ ಇಡ್ತಿದ್ದೀರಿ ಚಿನ್ನ ಅಂದ್ರೆ ನೋಡ್ಲೇಬೇಕು. ಗಿರ್ವಿ ಇಡೋದಕ್ಕೆ ನೀವು ಕೈಗೊಳ್ಳಬೇಕಾದಂತಹ ಕ್ರಮಗಳೇನು? ಯಾಕೆ ಈ ರೀತಿ ನಕಲಿಯಾಗಿ ಗ್ರಾಹಕರನ್ನ ಚಿನ್ನ ವಾಪಸ್ ಸೇರ್ತಾ ಇದೆ? ಇದೆಲ್ಲವೂ ಕೂಡ ಪ್ರಶ್ನೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಆದಂತಹ ಶ್ರೀನಿವಾಸ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. BV ರವಿಕುಮಾರ್ ಖಜಾಂಚಿ, ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ ರವಿ ಸರ್ ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೇರವಾಗಿ ಮೊದಲು ರವಿ ಸರ್ ಇಂದಾನೆ ಪ್ರಾರಂಭ ಮಾಡ್ತೀನಿ. ಸರ್, ಚಿನ್ನದ ರೇಟ್ ಗಗನಕ್ಕೆ ಹೋಗ್ತಾ ಇರೋದೇ ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಚಿನ್ನ ಕೊಳ್ಳಕ್ಕಾಗ್ತಾ ಇಲ್ಲ ಅನ್ನೋ ಆತಂಕ, ಇರುವ ಚಿನ್ನ ಹೆಂಗ್ ಕಾಪಾಡ್ಕೊಳ್ಳುವಂತ ಆತಂಕ ಕೂಡ ಸ್ಟಾರ್ಟ್ ಆಗ್ಬಿಡ್ತಲ್ಲ ಗ್ರಾಹಕರಿಗೆ ಅಂತ. ನೋಡಿ, ಮೊದಲನೇದಾಗಿ ಚಿನ್ನ ಬೆಲೆ ಗಗನಕ್ಕೆ ಹತ್ತಿದೆ. ಪ್ರತಿಯೊಬ್ಬರು ತುಂಬ ಕಷ್ಟ ಬಿದ್ದು ತುಂಬ ಸೇವಿಂಗ್ಸ್ ಮಾಡಿ ಉಳಿಸಿ, ಏನೋ ಅವರು ತಿನ್ನೋದ್ರಲ್ಲಿ ಉಳಿಸಿ, ಒಂದು ಟೂರಲ್ಲಿ ಉಳಿಸಿ, ಎಲ್ಲ ಮಾಡಿ ತುಂಬ ಕಷ್ಟ ಬಿದ್ದು ಉಳಿಸಿ ಚಿನ್ನ ತಗೊತಾರೆ. ಆ ತಗೊಂಡಿದ್ದ ಚಿನ್ನ ಆ ಕಷ್ಟದಲ್ಲಿ ಮತ್ತಷ್ಟು ಕಷ್ಟ ಬಂದಾಗ ಗಿರ್ವಿ ಇಡಕ್ಕೆ ಹೋಗ್ತಾರೆ. ಗಿರ್ವಿ ಇಡೋಕೆ ಹೋಗೋದಾಗ ಎಲ್ಲಿ ಹೋಗ್ತಾ ಇದ್ದಾರೆ? ಅವ್ರೇನು ಕಳ್ಳರ ಹತ್ರ ಏನು ಹೋಗ್ತಾ ಇಲ್ಲ, ಅವ್ರು ಹೋಗ್ತಾ ಇರೋದು ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಗೆ ಸುರಕ್ಷೆ ಇರುತ್ತೆ, ಇದು ನಮ್ಮ ದೇಶದ ಕಾನೂನು ಕಾಪಾಡೋ ಅಂತ ಬ್ಯಾಂಕು ಅಂತ. ಆ ಕಷ್ಟದಲ್ಲಿ ಅವ್ನು ಬ್ಯಾಂಕಲ್ಲಿಟ್ಟು, ಕಷ್ಟನೇ ಬೇರೆ, ಬ್ಯಾಂಕಲ್ಲಿಟ್ಟು ಮೋಸ ಹೋದರೆ ಅವನ ಪರಿಸ್ಥಿತಿ ಏನಾಗುತ್ತೆ? ತುಂಬ ಗಂಭೀರವಾದ ವಿಷಯ ಇದು. ಈಗ ಚಿನ್ನ ಈ ಥರ ಬ್ಯಾಂಕಲ್ಲಿ ಈ ಥರ ಆಯಿತು ಅಂದರೆ ಇದೇನಂತೀವಿ ನಾವು, ಇದು ವೈಟ್ ಕಾಲರ್ಡ್ ರಾಬರ್ಸ್ ಅಂತೀವಿ. ನೋಡಿ, ಕಳ್ಳನವನು ಯಾವನೋ ಬಡವ ಇರ್ತಾನೆ, ಅವ್ನಿಗೇನೋ ಹೊಟ್ಟೆ ಪಾಡು ಕಳ್ತನ ಮಾಡಿರ್ತಾನೆ. ಈ ಬ್ಯಾಂಕಲ್ಲಿ ಈ ಥರ ಕಳ್ತನ ಆಗ್ತಾ ಇದ್ದಾರೆ, ವೈಟ್ ಕಾಲರ್ಡ್ ರಾಬರಿ ಇದು. ಇದನ್ನ ಆ್ಯಕ್ಷನ್ ಅನ್ನೋದು ನೋಡಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಈಗ ಒಂದು ಗಿರ್ವಿ ವರ್ತಕ, ನಮ್ಮಲ್ಲೇ ಗಿರ್ವಿ ವರ್ತಕರಿದ್ದಾರೆ, ಅವ್ರೇನಾದರೂ ಒಂದು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರು ಇಮಿಡಿಯೇಟಾಗಿ ಬಂದು ಹತ್ತೋ ಜೀಪು ಅಂತಾರೆ, ಎತ್ಕೊಂಡೋಗ್ತಾರೆ, ಅವ್ನ ಅರೆಸ್ಟ್ ಮಾಡ್ತಾರೆ, ಅವ್ನು ವಸೂಲು ಮಾಡೋ ತನಕ ಬಿಡಲ್ಲ. ಬಟ್ ಈ ವೈಟ್ ಕಾಲರ್ ಕಳ್ಳರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊತಾ ಇಲ್ಲ? ಇವರು ವೆರಿ ಇಂಪಾರ್ಟೆಂಟ್. ಇವರು ಸಂಬಳ ಕೊಟ್ಟಿರೋರು ಸರ್ಕಾರಿ ನೌಕರರು, ಇವರು ಸರ್ಕಾರದಿಂದ RBI ಇಂದ ಪರ್ಮಿಷನ್ ತೊಗೊಂಡ್ಬಂದು ನಡೆಸ್ತಾ ಇರೋಂಥ ಬ್ಯಾಂಕ್ ಸಿಬ್ಬಂದಿ. ಇವ್ರ ಮೇಲೆ ಆ್ಯಕ್ಷನ್ ಹೆಂಗಿರಬೇಕು ಅಂದರೆ ಸರ್ಕಾರ ಝೀರೋ ಟಾಲರೆನ್ಸ್ ಇರಬೇಕು. ಇದು ಝೀರೋ ಟಾಲರೆನ್ಸ್ ನೋಡ್ತಾ ಇಲ್ಲ, ಟೋಟಲ್ ಪ್ರೊಟೆಕ್ಷನಿಸಮ್ ಕಾಣ್ತಾ ಇದೆ ಇಲ್ಲಿ. ಇದು ಏನಾಗುತ್ತೆ ಅಂದರೆ ಗ್ರಾಹಕರಿಗೆ ಇವಾಗ ಮುಂದಿನ ದಿನದಲ್ಲಿ ಬ್ಯಾಂಕ್ ಮೇಲೆ ವಿಶ್ವಾಸ ತುಂಬ ಕಮ್ಮಿ ಆಗುತ್ತೆ. ಆಮೇಲೆ ಎಲ್ಲಿ ನಾವು ನಂಬಿಕೆ ಇಟ್ಟಿರ್ತೀವೋ ಅಲ್ಲೇ ಕಳ್ತನ ಆಗ್ತಾ ಇದೆ ಅಂದರೆ ಅದು ಅವ್ರು ಮಾಡಿರೋ ಕೆಲಸ ತುಂಬ ಮೋಸವಾದ ಕೆಲಸ. ಅದು ರೀಪ್ಲೇಸ್ ಮಾಡಿರೋದಾಗಲಿ, ಎತ್ಕೊಂಡೋಗಿ ಬೇರೆ ಕಡೆ ಗಿರ್ವಿ ಇಟ್ಟಿರೋದಾಗಲಿ, ಆಮೇಲೆ ಡೂಪ್ಲಿಕೇಟ್ ಚಿನ್ನ ಇಡೋದಾಗಲಿ, ಇದು ತುಂಬ ಪ್ರಪಂಚ ತುಂಬ ಮೋಸವಾಗಿ ಕಾಣ್ತಾ ಇದೆ. ಇದು ಗ್ರಾಹಕರಲ್ಲಿ ಕಣ್ಣೀರು ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ತುಂಬ ಜನರು ಈ ಥರ ಅನ್ಯಾಯ ಆದಾಗ. ಇದ್ರ ಮೇಲೆ ಏನಾಗ್ತಾರೆ, ಸ್ಕೇಪ್ ಗೋಡ್ಸ್ ಅಂತೀವಿ, ಯಾರೋ ಒಬ್ಬರನ್ನ ಕುರಿ ಮಾಡೋದು. ಇವ್ರೇನು ಮಾಡ್ತಾರೆ, ಪ್ರೈವೇಟ್ ಆಗಿ ಅಪ್ರೈಸರ್ನ ಇಟ್ಕೊಂಡಿರ್ತಾರೆ. ಆ ಪ್ರೈವೇಟ್ ಅಪ್ರೈಸರ್ನ ಅರೆಸ್ಟ್ ಮಾಡಿಸ್ತಾರೆ. ನೀನೇ ಅಪ್ರೈಸ್ ಮಾಡಿ ಚಿನ್ನ ಅಂತ ಹೇಳಿದ್ದು ಅಂತ. ಪಾಪ ಅಪ್ರೈಸರ್ಗಳು ಹೋಗೋದೆಲ್ಲ ಪಾಪ ಅವರು 200 ರೂಪಾಯಿ 300 ರೂಪಾಯಿ ಒಂದು ಅಪ್ರೈಸಿಂಗ್ ಹೋಗ್ತಾರೆ ಅವರು. ಇದು ನನ್ನ ಸ್ನೇಹಿತರಲ್ಲೇ ಕೆಲವು ಅಪ್ರೈಸರ್ನ ಹರಾಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ನು ನೋಡಿದಾಗ ಚಿನ್ನ ಇದೆ, ಅದು
ಚಿನ್ನ ಬರ್ಕೊಟ್ಟಿದ್ದಾನೆ, ನಾನು ನೋಡಿದೀನಿ, ಸರ್ಟಿಫೈ ಮಾಡಿದೀನಿ ಅಂತ. ಹೌದು. ತಿರುಗಿ ಬ್ಯಾಂಕ್ ಅವರು ಲಾಕರ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಪ್ರೈಸರ್ ಕಾವಲಿರಕ್ಕಾಗಲ್ಲ. ಅದು ಇವರು ಈ ದೊಡ್ಡ ಕಳ್ಳ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಇವರು ಅಪ್ರೈಸರ್ ಮೇಲೆ ಹಾಕ್ತಾರೆ, ಇಲ್ಲಾಂದ್ರೆ ಗ್ರಾಹಕರ ಮೇಲೆನೂ ಹಾಕ್ಬೋದು, ನೀವು ಕೊಟ್ಟಿದ್ದೆ ಡೂಪ್ಲಿಕೇಟ್ ಚಿನ್ನ ಅಂತ. ಆಮೇಲೆ ಪ್ರತಿ ಒಂದು ಇದರಲ್ಲೂ ಪ್ರೊಸೀಜರ್ ಇದೆ. ಬಟ್ ಡೂಪ್ಲಿಕೇಟ್ ಚಿನ್ನ ಅಂತ ಗ್ರಾಹಕರ ಮೇಲೆ ಹಾಕಕ್ ಆಗಲ್ವಲ್ಲ ರವಿ ಸರ್? ಈಗ ಇಡುವಾಗ ನೀವು ಒಬ್ರು ಚಿನ್ನ ಇಟ್ಕೊಳ್ಳುವಾಗ್ಲೂ ಕೂಡ ಪ್ರೋಸೆಸ್ ಪ್ರಕಾರನೇ ಆಗಿರುತ್ತಲ್ಲ, ಚೆಕಿಂಗ್ ಆಗುತ್ತೆ, ಎಷ್ಟು ತೂಕ ಇದೆ, ಇದು ಒರಿಜಿನಲ್ ನೋಡಿ. ಪಾರ್ಟ್ ಏನ್ ಹೇಳ್ತೀನಿ ನೋಡಿ, ಒಂದು ಮನುಷ್ಯ ಹೋಗಿ ನನಗೆ ಈ ಥರ ಸಾಲ ಬೇಕು ಅಂದರೆ ಅವನ ಕಂಪ್ಲೀಟ್ ಸಿಬಿಲ್ ನೋಡ್ಕೊಂತಾರೆ, ಎಲ್ಲ ನೋಡ್ತಾರೆ, ಅವ್ನ ಡಾಕ್ಯುಮೆಂಟೇಶನ್ ನೋಡ್ತಾರೆ, ಆಧಾರ್ ಕಾರ್ಡ್ ತಗೊಂತಾರೆ. ಬಗ್ಗೆ ಮಾತಾಡೋಣ ರವಿ ಸರ್, ಹೆಂಗೆ ಬ್ಯಾಂಕಲ್ಲಿ ಗಿರ್ವಿ ಇಟ್ಕೊಳ್ತಾರೆ, ಪ್ರೋಸೆಸ್ ಹೆಂಗೆ ಅವರು ಅನುಸರಿಸ್ತಾರೆ ಅಂತ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತಿಬ್ರು ಅತಿಥಿಗಳು ಕೂಡ ಝೂಮ್ ಅಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಮುಖವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ನಿವೃತ್ತ ಅಧಿಕಾರಿ ವಿಜಯ ಬ್ಯಾಂಕ್ KV ಶೆಟ್ಟಿ ಸರ್ ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಸ್ಟ್ಲಿ ಶೆಟ್ಟಿ ಸರ್ ಒಂದು ಸೂಕ್ತ ಉತ್ತರ ಕೊಡಬಹುದು ಅಂತ ಅನ್ಸುತ್ತೆ. ಬ್ಯಾಂಕುಗಳಲ್ಲಿ ಲಾಕರ್ಗಳನ್ನ ಓಪನ್ ಮಾಡ್ತೀವಿ ಸರ್, ಅಲ್ಲಿ ಚಿನ್ನ ಇಟ್ಟರೆ ಸೇಫ್ ಆಗಿರುತ್ತೆ, ಮನೆಯಲ್ಲಿ ಕಳ್ಳರ ಕಾಟ, ಚಿನ್ನ ಇಟ್ಕೊಳ್ಳಕ್ಕಾಗಲ್ಲ ಅಂತ. ಅದ್ರ ಜೊತೆಗೆ ಆಪತ್ಕಾಲಕ್ಕೆ ಅಂತ ಗಿರ್ವಿ ಇಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ. ಗಿರ್ವಿ ಇಟ್ಟಿರುವಂತಹ ಚಿನ್ನ ವಾಪಸ್ ಬಿಡಿಸ್ಕೊಳಕ್ ಹೋದಾಗ ಅದು ಒರಿಜಿನಲ್ ಆಗಿ ಸಿಗ್ತಾ ಇಲ್ಲ, ಇಷ್ಟಿರುವ ತೂಕದಲ್ಲೇ ಸಿಗ್ತಾ ಇಲ್ಲ ಅನ್ನುವಂಥ ಆತಂಕ ಶುರು ಆಗ್ಬಿಟ್ಟಿದೆ ಗ್ರಾಹಕರಿಗೆ ಅಂತ. ಯಾಕೆ ಬ್ಯಾಂಕುಗಳಲ್ಲಿ ಈ ರೀತಿ ಮೋಸ ಆಗ್ತಾ ಇದೆ, ಯಾರ ಜವಾಬ್ದಾರಿ ಸರ್ ಇದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬಹುದಾ ಸರ್ ಶೆಟ್ಟಿ ಸರ್? ನೋಡಿ, ಫಸ್ಟಿಗಾಗಿ ಬ್ಯಾಂಕಿನಲ್ಲಿ ಬಂಗಾರ ಗಿರಿವಿ ಇಟ್ಟವರಿಗೆ ಯಾವುದೇ ರೀತಿಯ ಮೋಸ ಆಗುವುದಿಲ್ಲ. ಒಂದು ವೇಳೆ ಅಧಿಕಾರಿಗಳಾಗ್ಲಿ, ಅಕ್ಕಸಾಲಿಗರಾಗ್ಲಿ ಯಾರಿಂದಾದ್ರೂ ಫ್ರಾಡ್ ಆದ್ರೆ ಅದಕ್ಕೆ ಇನ್ಶೂರೆನ್ಸ್ ಇದೆ ಮತ್ತು ಆ ಗ್ರಾಹಕರಿಗೆ ಸಂಪೂರ್ಣವಾಗಿ ಅವರ ಹಣ ಸಿಗುತ್ತೆ. ಅದರ ಬಗ್ಗೆ ಯಾವ ಸಂಶಯವೂ ಬೇಡ. ನೀವು ಯಾವುದೇ ಗ್ರಾಹಕರು ಈ ರೀತಿಯಾಗಿ ಆಗಿದ್ರೆ ಅವರಿಗೆ ಲಾಸ್ ಆಗಿದೆ. ಮತ್ತೆ ಪ್ರತಿ ಬ್ಯಾಂಕ್ಗಳಲ್ಲಿ, ಖಾಸಗಿ ಬ್ಯಾಂಕ್ ಆಗಿರ್ಲಿ ಅಥವಾ ಸರ್ಕಾರಿ ಬ್ಯಾಂಕ್ ಆಗಿರ್ಲಿ, ಇದು RBI ನಿಯಂತ್ರಣದಲ್ಲಿ ಬರುತ್ತೆ. ಇಲ್ಲಿ ಅಕ್ಕಸಾಲಿಗರನ್ನು ಯಾಕೆ ಅಪ್ರೈಸಲ್ಗೆ ಮಾಡ್ತೇವೆ, ಅದು ಒರಿಜಿನಲ್ ಚಿನ್ನವಾ ಅಲ್ವಾ ಅಂತ. ಒಂದ್ಸಲ ಒರಿಜಿನಲ್ ಚಿನ್ನ ಅಂತ ಆದ್ಮೇಲೆ, ಸರ್ಟಿಫೈ ಆದ್ಮೇಲೆ ಬ್ಯಾಂಕ್ ಅವರಿಗೆ ಲೋನ್ ಕೊಟ್ಟ ಮೇಲೆ ಅದು ಬ್ಯಾಂಕಿನ ಜವಾಬ್ದಾರಿ. ಅವರಿಗೆ ಅವರು ಎಷ್ಟು ಸಾಲ ತಗೊಂಡಿದ್ದಾರೆ, ಅವರು ಎಷ್ಟು ಕ್ವಾಂಟಿಟಿ, ಎಷ್ಟು ಗ್ರಾಮ್ ಚಿನ್ನ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಾರೆ, ಅದರ ಮೌಲ್ಯ ಗ್ರಾಹಕರಿಗೆ ಸಿಕ್ಕಿಯೇ ಸಿಗುತ್ತದೆ. ಅದ್ರಲ್ಲಿ ಯಾವ ರೀತಿಯ ಸಂಶಯವೂ ಬೇಡ. ಮತ್ತೆ ಲಾಸ್ ಆಗುವ ಪ್ರಶ್ನೆ ಇಲ್ಲ. ಇಲ್ಲಿ ಲಾಕರ್ ನಲ್ಲಿ ಇಟ್ಟ ಚಿನ್ನಕ್ಕೂ ಲಾಕರ್ ಕಂಪ್ಲೀಟ್ ಗವರ್ಮೆಂಟ್, ಇದು ಸರ್ಕಾರಿ ಬ್ಯಾಂಕ್ಗಳ, ಪ್ರೈವೇಟ್ ಬ್ಯಾಂಕ್ ಅದು ಇನ್ಶೂರ್ ಆಗಿರುತ್ತೆ. ಒಂದು ವೇಳೆ ಫೈರ್ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಯಾವುದೇ ರೀತಿಯಲ್ಲಿ ಅವಘಡಗಳಾಗಿ ಈ ಎಂಟೈರ್ ಚಿನ್ನ ನಾಶ ಆಗಿ ಹೋಗ್ತದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.